ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು. 43ನೆಯ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. sin θ ಈಕ್ವಲ್ ಟು 12/13 ಮತ್ತು cos θ ಇಸ್ ಈಕ್ವಲ್ ಟು 5/13 ಆದಾಗ secant θ ಮತ್ತು tan θ ಗಳ ಬೆಲೆ ಕಂಡುಹಿಡಿಯಿರಿ. ಸೊ ಮೊದಲನೇದಾಗಿ secant θ. ಓಕೆ, ಸೊ ರೆಸಿಪ್ರೋಕಲ್ ಆಫ್ cos ಏನಾಗುತ್ತೆ ಮಕ್ಕಳೇ, secant θ ಆಗತ್ತೆ. ಸೊ 1/cos θ ಏನಿದೆ 5/13 ಇದೆ. ಸೊ 13/5 ಏನಾಗತ್ತೆ, secant θ ಆಗತ್ತೆ. ಅದೇ ರೀತಿ tan θ ಅಲ್ವಾ. ಸೊ tan θ ಇಸ್ ಈಕ್ವಲ್ ಟು sin θ ಬೈ cos θ. ಸೊ sin θ ಏನಿದೆ 12/13 ಹೋಲ್ ಡಿವೈಡೆಡ್ ಬೈ cos θ 5/13. ಸೊ ಇದನ್ನ ಸಿಂಪ್ಲಿಫೈ ಮಾಡಿ 12/13 ಇಂಟು 13/5. ಸೊ 13 ಕ್ಯಾನ್ಸಲ್ ಆಗುತ್ತೆ. ಸೊ 12/5 ಆಗುತ್ತೆ. ಸೊ ಇದೇನಾಯ್ತು ಹೇಳಿ, tan θ ದ ಬೆಲೆ ಆಗತ್ತೆ ಮಕ್ಕಳು.